ಇವತ್ತಿನ ವಿಡಿಯೋದಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಿಮಗೆ ನಾವು ಏನೇ ಪೋಸ್ಟ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಸೈಡ್ ವೇಸ್ ಮಾರ್ಕೆಟ್ದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ ಟ್ರೆಂಡ್ ಅಂದ್ರೆ ಏನು, ಡೌನ್ ಟ್ರೆಂಡ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಈ ವಿಡಿಯೋದಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಡೀಟೇಲ್ ಆಗಿ ತಿಳ್ಕೊಬಹುದು. ವಾಟ್ ಈಸ್ ಎ ಸೈಡ್ ವೇಸ್ ಮಾರ್ಕೆಟ್? ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ಏನು? ಎ ಸೈಡ್ ವೇಸ್ ಮಾರ್ಕೆಟ್ ರೇಂಜ್ ಮಾರ್ಕೆಟ್ ಇಸ್ ವೆನ್ ಪ್ರೈಸ್ ಮೂವ್ಸ್. ಅಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಂತಂದ್ರೆ ಅದನ್ನ ನಾವು ರೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಪ್ರೈಸ್ ಹೇಗ್ ಮೂವ್ ಆಗುತ್ತೆ ಅಂತಂದ್ರೆ ನೈದರ್ ಅಪ್ ನಾಟ್ ಡೌನ್ ಕ್ಲಿಯರ್ಲಿ. ಅಂದ್ರೆ ಒಂದಲ್ಲ ಅಪ್ಪಿಗೆ ಹೋಯ್ತದೆ, ಇಲ್ಲ ಕೆಳಗಡೆಗೆ ಬರುತ್ತೆ. ಸೇಮ್ ಒಂದೇ ಪ್ರೈಸಿಗೆ ಹೋಗಿ ಬರೋದನ್ನ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹಿಂಟ್ ಇತ್ತು ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ಏನಂತ. ಅದೇ ಇಲ್ಲೂ ಹೇಳ್ತಿರೋದು. ಇನ್ಸ್ಟೆಡ್ ಆಫ್ ಪ್ರೈಸ್ ಮೂವ್ಸ್ ಬಿಟ್ವೀನ್ ಟೂ ಲೆವೆಲ್ಸ್, ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಈ ಟೂ ಲೆವೆಲ್ಸ್ ಮಧ್ಯೆ ನಡೆಯೋದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ಇಲ್ಲಿ ನೋ ಕ್ಲಿಯರ್ ಟ್ರೆಂಡ್, ನಮಗೆ ಟ್ರೆಂಡ್ ಅನ್ನೋದು ಕಾಣಲ್ಲ, ಜಸ್ಟ್ ಮೇಲೆ ಕೆಳಗಡೆ ವರ್ಕ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ನಿಮ್ ಮನೆ ಅನ್ಕೊಳ್ಳಿ, ಫ್ಲೋರ್. ಕೆಳಗಡೆದಕ್ಕೆ ಫ್ಲೋರ್ ಅಂತ ಅಂತೀವಿ, ಅದೇ ಮೇಲದಕ್ಕೆ ಸೀಲಿಂಗ್ ಅಂತ ಕರಿತೀವಿ. ಈ ಸೀಲಿಂಗ್ಗೆ ರೆಸಿಸ್ಟೆನ್ಸ್, ಅದೇ ಕೆಳಗಡೆ ಫ್ಲೋರೇ ಸಪೋರ್ಟ್. ನಾವು ಒಂದು ಬಾಲ್ ನ ತಗೊಂಡು ಕೆಳಗಡೆ ಹೊಡೆದ್ರೆ, ಮೀನ್ಸ್ ನಮ್ಮ ಫ್ಲೋರಿಗೆ ಸಪೋರ್ಟ್ ಅಲ್ಲಿ ಹೊಡೆದ್ರೆ, ಅದು ಸೀಲಿಂಗ್ ಹೋಗಿ ಮತ್ತೆ ಸಪೋರ್ಟ್ ಕಡೆಗೆ ಬರುತ್ತೆ ತಾನೆ. ಅದೇ ತರ ಮೇಲೆ ಕೆಳಗಡೆ ಬೌನ್ಸ್ ಆಗೋದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ಓಕೆ, ಸಿಂಪಲ್ ಡೆಫಿನಿಷನ್ ನೋಡೋದಾದ್ರೆ, ಮಾರ್ಕೆಟ್ ಗೋಸ್ ಅಪ್ ಡೌನ್ ವಿತ್ ಇನ್ ಎ ರೇಂಜ್. ಅಂದ್ರೆ ಒಂದೇ ರೇಂಜ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಕೆಳಗಡೆ ಹಿಂಗೆ ಹೋಯ್ತಾನೆ ಇರುತ್ತೆ. ಇದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ನಾಟ್ ಮೇಕಿಂಗ್ ಹೈಯರ್ ಐಸ್ ಲೋವರ್ ಲೋಸ್. ಅಂದ್ರೆ ಹೈಯರ್ ಐಸು ಮಾಡಲ್ಲ, ಅಪ್ ಟ್ರೆಂಡು ಆಗಿರಲ್ಲ, ಲೋವರ್ ಲೋಸ್ನು ಮಾಡಲ್ಲ, ಡೌನ್ ಟ್ರೆಂಡು ಆಗಿರಲ್ಲ. ಓಕೆ, ನೆಕ್ಸ್ಟ್ ನೋಡಿದರೆ ಸ್ಟ್ರಕ್ಚರ್ ಆಫ್ ಸೈಡ್ ವೇಸ್ ಮಾರ್ಕೆಟ್. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಸ್ಟ್ರಕ್ಚರ್ ಇದೆ. ಅದ್ ನೋಡಿದರೆ ಟೂ ಇಂಪಾರ್ಟೆಂಟ್ ಲೆವೆಲ್ಸ್, ಒಂದು ಸಪೋರ್ಟ್, ಒಂದು ರೆಸಿಸ್ಟೆನ್ಸ್. ಸಪೋರ್ಟ್ ಅನ್ನೋದು ಲೋವರ್ ಲೆವೆಲ್, ಪ್ರೈಸ್ ಬೌನ್ಸ್ ಅಪ್. ಅಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇವಾಗ ನೋಡಿ, ಪ್ರೈಸ್ ಇದು ಸಪೋರ್ಟ್ ಅಂತ ಅನ್ಕೊಳ್ಳಿ, ಹಾಗೆ ಇದು ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳಿ. ಈ ಪ್ರೈಸ್ ಏನಾಗುತ್ತೆ, ಸಪೋರ್ಟ್ ಅಲ್ಲಿ ಲೋವರ್ ಲೆವೆಲ್ಸ್, ಪ್ರೈಸ್ ಬೌನ್ಸ್ ಬ್ಯಾಕ್ ಆಯ್ತದೆ. ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಬೀಳ್ತಾ ಇರ್ತದೆ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋದು. ಓಕೆನಾ, ಬೌನ್ಸ್ ಬ್ಯಾಕ್ ಆಗಿ ಅದೇ ತರ ರೆಸಿಸ್ಟೆನ್ಸ್ ಹೋಗಿ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಪ್ರೈಸ್ ಫಾಲ್ಸ್ ಡೌನ್, ಅಂದ್ರೆ ಕೆಳಗಡೆಗೆ ಮತ್ತೆ ಬೀಳೋದು. ಸೊ ಈ ರೇಂಜ್ ನಡುವೆ ನಡೆಯಂತ ಪ್ರೈಸ್ ಮೂಮೆಂಟ್ಸ್ ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ಎಕ್ಸಾಂಪಲ್ ನೋಡೋದಾದ್ರೆ, ಪ್ರೈಸ್ ಹಿಟ್ಸ್ ಬಾಟಮ್. ಪ್ರೈಸ್ ಏನಾಗಿತ್ತು, ಈ ಬಾಟಮ್ ನ ಹಿಟ್ ಆಯ್ತಿದೆ ಬಂದು. ಓಕೆನಾ, ಆಮೇಲೆ ಗೋಸ್ ಅಪ್, ಅಲ್ಲಿಂದ ಹಿಟ್ ಆಗಿ ಮೇಲಕ್ಕೆ ಹೋಗ್ತಿದೆ. ಅದೇ ತರ ಪ್ರೈಸ್ ಹಿಟ್ಸ್ ಟಾಪ್. ಪ್ರೈಸ್ ಏನಾಗ್ತಿದೆ, ಮೇಲೆ ನೋಡಿ ಇಲ್ಲೆಲ್ಲ ಹಿಟ್ ಆಗ್ತಿದೆ. ಅದೇ ತರ ಕಮ್ಸ್ ಡೌನ್, ಇಲ್ಲಿ ಹಿಟ್ ಆದಂಗೆ ಕೆಳಗಡೆ ಪ್ರೈಸ್ ಬರ್ತಾ ಇದೆ. ರಿಪೀಟ್ ಅಗೇನ್ ಅಂಡ್ ಅಗೇನ್, ಇದು ಮತ್ತೆ ಆಗೋದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ಹೌ ಟು ಐಡೆಂಟಿಫೈ ಸೈಡ್ ವೇಸ್ ಮಾರ್ಕೆಟ್? ಯಾವ ತರ ಸೈಡ್ ವೇಸ್ ಮಾರ್ಕೆಟ್ ನ ಐಡೆಂಟಿಫೈ ಮಾಡ್ಬೋದು? ನೋ ಕ್ಲಿಯರ್ ಡೈರೆಕ್ಷನ್, ಇಲ್ಲಿ ನಮಗೆ ಡೈರೆಕ್ಷನ್ ಅನ್ನೋದು ಕಾಣಲ್ಲ, ಸೇಮ್ ಒಂದೇ ರೇಂಜ್ ಅಲ್ಲಿ ಕಾಣಿಸ್ತಿರ್ತದೆ. ಪ್ರೈಸ್ ಸ್ಟ್ರಕ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಯಾವತ್ತು ಪ್ರೈಸ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಸ್ಟ್ರಕ್ ಆಗಿರುತ್ತೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮಗೆ ಗೊತ್ತಿಲ್ಲ ಅಂದ್ರೂ ವರಿ ಮಾಡ್ಕೊಳ್ಳೋದು ಬೇಡ, ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ, ಕ್ಯಾಂಡಲ್ಸ್ ಮೂವಿಂಗ್ ರ್ಯಾಂಡಮ್ಲಿ, ಅಂದ್ರೆ ಕ್ಯಾಂಡಲ್ಸ್ ಗಳು ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ, ಬಟ್ ನಮಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಅನ್ನೋದು ಸಿಗಲ್ಲ. ಲುಕ್ ಲೈಕ್ ಫ್ಲಾಟ್ ಹಾರಿಜೆಂಟಲ್ ಮೂವ್ಮೆಂಟ್, ಅಂದ್ರೆ ಫ್ಲಾಟ್ ಹಾರಿಜೆಂಟಲ್ ಮೂವ್ಮೆಂಟ್ಸ್ ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರಿತೀವಿ. ಇದು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ನಿಮಗಿಲ್ಲಿ ಯೂರೋ USD ಚಾರ್ಟ್ ಅಲ್ಲಿ ಕಾಣಿಸ್ತಿರ್ಬೋದು. ಡೇಟ್ ನೋಡೋದಾದ್ರೆ 26 ಜೂನ್ 25. ಆ ಟೈಮ್ ಅಲ್ಲಿ ಮಾರ್ಕೆಟ್ ಒಂದು ಹೈ ಲೋ ಕ್ರಿಯೇಟ್ ಮಾಡ್ತು ಕಂಟಿನ್ಯೂಸ್ ಆಗಿ 30 ಗಂಟೆ. 26 ಇಂದ 4 ಡೇಸ್ ಇದೇ ತರ ಕಂಟಿನ್ಯೂ ಆಯ್ತು. ನಾವಿದು ನೋಡ್ತಿರೋದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆನಾ, ಇಲ್ಲಿ ಮಾರ್ಕೆಟ್ ಏನಾಗಿದೆ ನೋಡಿ, ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲೇ ಆಟ ಆಡ್ತಿದೆ. ಓಕೆನಾ, ಇಲ್ಲಿ ನಿಮಗೆ ನೋಡ್ಬೋದು ಮಾರ್ಕೆಟ್ ಏನಾಗ್ತಿದೆ ನೋಡಿ, ಇಲ್ಲಿ ಬಂತು, ಇಲ್ಲಿಂದ ಮತ್ತೆ
ಕೆಳಗಡೆ ಬಂತು, ಬೌನ್ಸ್ ಆಗಿ ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಬೌನ್ಸ್ ಆಯ್ತು, ಆಮೇಲೆ ಮತ್ತೆ ಮೇಲ್ಗಡೆ ಹೋಯ್ತು, ಅಲ್ಲಿಂದ ಮತ್ತೆ ಕೆಳಗಡೆ ಬೌನ್ಸ್ ಆಯ್ತು, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಕೆಳಗಡೆ ಬಂದು ನೋಡಿ ಮತ್ತೆ ಬೌನ್ಸ್ ಆಗಿ ಮತ್ತೆ ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡ್ತು. ಇದು ಬ್ರೇಕ್ ಮಾಡಿದಾಗ ಮಾತ್ರ ನಾವು ಇದನ್ನ ಅಪ್ ಟ್ರೆಂಡ್ ಅಂತ ಕರೆಯೋದು. ಅಲ್ಲಿ ಗಂಟ ಇದು ಏನಂತಂದ್ರೆ ಸೈಡ್ ವೇಸ್. ಈ ಮೇಲಿರೋದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ಸಪೋರ್ಟ್ ಅಂತ ಕರಿತೀವಿ. ಸಪೋರ್ಟ್ ಅಂದ್ರೆ ಫ್ಲೋರು, ನಾವು ನಿಂತಿರೋ ಫ್ಲೋರ್ ಅಂತ ಅನ್ಕೊಳ್ಳಿ. ಅದೇ ತರ ಈ ಮೇಲಿರೋದು ಸೀಲಿಂಗ್ ಅಂತ ಅನ್ಕೊಳ್ಳಿ. ಓಕೆ, ವೈ ಸೈಡ್ ವೇಸ್ ಮಾರ್ಕೆಟ್ ಇಸ್ ಡೇಂಜರಸ್? ಯಾಕೆ ಸೈಡ್ ವೇಸ್ ಮಾರ್ಕೆಟ್ ಡೇಂಜರ್ ಅಂತ ಹೇಳ್ತಾರೆ? ಬಿಕಾಸ್ ಫೇಕ್ ಬ್ರೇಕ್ಔಟ್ಸ್, ಯಾವತ್ತು ಬ್ರೇಕ್ಔಟ್ಸ್ ಅನ್ನೋದು ಫೇಕ್ ಆಗಿರುತ್ತೆ. ನಮಗೆ ಪುಲ್ ಬ್ಯಾಕ್ ಆಗೋದು ನಾವು ಹೇಳಕ್ ಆಗಲ್ಲ. ಹೆಂಗಂತಂದ್ರೆ ಮಾರ್ಕೆಟ್ ನಿಮಗೆ ನೋಡಕ್ಕೆ ಹಿಂಗ್ ಹೋಯ್ತಿದ್ರೆ ಪರವಾಗಿಲ್ಲ, ಈ ತರ ಹೋಯ್ತಿದ್ರೆ ಪರವಾಗಿಲ್ಲ, ನೀವು ಡೈರೆಕ್ಟ್ ಎಂಟ್ರಿ ಹಾಕ್ಬೋದು. ಬಟ್ ಕೆಲವೊಂದ್ಸಲ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ಗಂಟ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಗಂಟ ಹೋಗಿ ಮತ್ತೆ ಹಿಂಗ್ ಬಂದು ಇಲ್ಲಿಗೆ ಹೋಗಿ ಮತ್ತೆ ಇದನ್ನ ಹಿಂಗ್ ಹೋಗಿ ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ನೀವು ಇದೇ ಲೆವೆಲ್ ಅಲ್ಲಿ ಓಕೆ ನಾನು ಸೆಲ್ ಮಾಡ್ತೀನಿ ಅಂತ ಇಲ್ಲಿ ಏನಾದ್ರು ಸೆಲ್ ಮಾಡಿದ್ರೆ ಇಲ್ಲಿ ಎಸ್ ಎಲ್ ಹೊಡೆಯೋದು. ಅದೇ ತರ ಈ ಲೆವೆಲ್ಸ್ ಅಲ್ಲಿ ನಾನು ಬೈ ಮಾಡ್ತೀನಿ ಅಂದಿದ್ರೆ ಇದು ಕೆಳಗಡೆ ಬಂದ್ರೆ ನಿಮಗೆ ಎಸ್ ಎಲ್ ಹೊಡೆಯೋದು. ಸೊ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಯಾವತ್ತು ಟ್ರೇಡ್ ನ ಮಾಡಬೇಡಿ. ಮತ್ತೆ ಸಡನ್ ರಿವರ್ಸಲ್ ನೋಡಿ, ಇದು ಬ್ರೇಕ್ ಆಯ್ತು ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಸಡನ್ ರಿವರ್ಸಲ್ ಆಯ್ತು. ಸೊ ಇದನ್ನೇ ನಾವು ಫೇಕ್ ಔಟ್ ಅಂತ ಕರೆಯೋದು. ಓಕೆನಾ? ಕನ್ಫ್ಯೂಸಿಂಗ್ ಸಿಗ್ನಲ್ಸ್, ನಮಗೆ ಇದು ಏನ್ ಮಾಡುತ್ತೆ, ಕನ್ಫ್ಯೂಷನ್ ಅನ್ನ ತರುತ್ತೆ. ಸೊ ಈ ತರ ಎಸೆಲೇಟ್ ಆಗಿದಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು, ಇದೇನಪ್ಪ ಹಿಂಗ್ ಆಡ್ತಾ ಇದೆ ಅಂತ. ಅದಕ್ಕೆ ನೀವು ತಿಳ್ಕೋಬೇಕು, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಯಾವತ್ತು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಬಿಗಿನರ್ಸ್ ಗೆಟ್ ಟ್ರಾಪ್ಡ್ ಹಿಯರ್. ಇಲ್ಲಿ ಬಿಗಿನರ್ಸ್ ಏನಾಯ್ತಾರೆ, ಟ್ರಾಪ್ ಆಯ್ತಾರೆ. ಓಕೆನಾ? ಈ ಪ್ಲೇಸ್ ಗಳಲ್ಲಿ ನಾನು ತೋರಿಸ್ತೀನಲ್ವಾ, ಈ ಪ್ಲೇಸ್ ಗಳಲ್ಲಿ ಬಿಗಿನರ್ಸ್ ಟ್ರಾಪ್ ಆಯ್ತು. ನೆಕ್ಸ್ಟ್ ನೋಡಿದರೆ ಕಾಮನ್ ಬಿಗಿನರ್ ಮಿಸ್ಟೇಕ್ಸ್. ಬಿಗಿನರ್ಸ್ ಯಾವ್ಯಾವ ಮಿಸ್ಟೇಕ್ಸ್ ಇಲ್ಲಿ ಮಾಡ್ತಾರೆ? ಟ್ರೇಡಿಂಗ್ ಲೈಕ್ ಎ ಟ್ರೆಂಡ್. ನೀವು ಟ್ರೆಂಡ್ ಅಲ್ಲಿ ಟ್ರೇಡ್ ತಗೊಂಡಂಗೆ ಇಲ್ಲೂ ಟ್ರೇಡ್ ತಗೊಳಕ್ ಟ್ರೈ ಮಾಡ್ತೀರಾ. ಸೊ ಅದು ನಿಮಗೆ ಲಾಸಸ್ ಅನ್ನೋದನ್ನ ತರುತ್ತೆ. ಹಾಗೆ ಎಂಟರಿಂಗ್ ರ್ಯಾಂಡಮ್ಲಿ, ನೀವು ಡೈರೆಕ್ಷನ್ ನೋಡದೆ, ಮಾರ್ಕೆಟ್ ಏನಿದೆ ಪ್ರೀವಿಯಸ್ ನೋಡದೆ ಡೈರೆಕ್ಟ್ ಬಂದ್ಬಿಟ್ಟು ಎಂಟರ್ ಆಯ್ತೀರಾ. ಸೊ ಅದರಿಂದ ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಅದೇ ತರ ಒಂದ್ಸಲ ಎಂಟರ್ ಆಯ್ತೀರಾ, ಅದು ಪ್ರಾಫಿಟ್ ಕೊಟ್ಟಿರುತ್ತೆ ಸಪೋರ್ಟ್ ಟಚ್ ಆಗಿ. ಅದೇ ತರ ನೆಕ್ಸ್ಟ್ ಇನ್ನೊಂದ್ಸಲ ಎಂಟ್ರ್ ಕೊಟ್ಟಂಗೆ ಅದು ಫೇಕ್ ಔಟ್ ಆಗಿ ನಿಮಗೆ ಎಸ್ ಎಲ್ ಹೊಡೆದಿರುತ್ತೆ. ಮತ್ತೆ ಅದೇ ಎಸ್ ಎಲ್ ಹೊಡಿತಲ್ಲ ಅಂತ ಇನ್ನೊಂದು ಟ್ರೇಡ್ ತಗೋತೀರಾ ಅದೇ ಪ್ಲೇಸ್ ಅಲ್ಲಿ. ಸೊ ಈ ತರ ಮಾಡಿದಾಗ ಅದು ಓವರ್ ಟ್ರೇಡಿಂಗ್ ಆಗಿ ಕ್ಯಾಲ್ಕುಲೇಷನ್ ಆಯ್ತದೆ. ಓಕೆನಾ? ಆ ತರ ನೀವು ಓವರ್ ಟ್ರೇಡಿಂಗ್ ಮಾಡೋದ್ರಿಂದ ನೀವು ಇಲ್ಲಿ ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ರಿಸಲ್ಟ್ ಈಕ್ವಲ್ ಟು ಕಂಟಿನ್ಯೂಸ್ ಲಾಸಸ್. ನೀವು ಈ ತರ ಮಾಡ್ತಾ ಹೋದ್ರೆ ನಿಮಗೆ ಕಂಟಿನ್ಯೂಸ್ ಲಾಸಸ್. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಿಮಗೆ ಮೂವ್ಮೆಂಟ್ಸ್ ಇರಲ್ಲ. ಸೊ ಪ್ರತಿ ಒಂದು ಎಂಟ್ರಿ ತಗೊಂಡಂಗೆ ನಿಮಗೆ ಲಾಸಸ್ ಅನ್ನೋದು ಆಗ್ತಾ ಇರುತ್ತೆ. ಓಕೆ, ಹೌ ಟು ಟ್ರೇಡ್ ಸೈಡ್ ವೇಸ್ ಮಾರ್ಕೆಟ್. ಯಾವ ತರ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬಹುದು? ಮಾಡಬೇಡಿ ಅಂತ ಹೇಳಿದೆ, ಬಟ್ ಯಾವ ತರ ಮಾಡಬಹುದು ನೋಡಿದ್ರೆ, ಸ್ಟ್ರಾಟಜಿ 1 ರೇಂಜ್ ಟ್ರೇಡಿಂಗ್. ಅಂದ್ರೆ ಬೈ ನಿಯರ್ ಸಪೋರ್ಟ್ ಹತ್ರ ಬೈ ಮಾಡೋದು, ಹಾಗೆ ಸೆಲ್ ನಿಯರ್ ರೆಸಿಸ್ಟೆನ್ಸ್ ಹತ್ರ ಸೆಲ್ ಮಾಡೋದು. ಎಕ್ಸಾಂಪಲ್, ಪ್ರೈಸ್ ಎಟ್ ಬಾಟಮ್, ಪ್ರೈಸ್ ಏನಾದ್ರು ಕೆಳಗಡೆ ಬಂದಾಗ ನಾವು ಬೈ ಮಾಡ್ತೀವಿ. ಅದೇ ತರ ಪ್ರೈಸ್ ಎಟ್ ಟಾಪ್, ಪ್ರೈಸ್ ಏನಾದ್ರು ಮೇಲೆ ಇದ್ದಾಗ ಸೆಲ್ ಮಾಡ್ತೀವಿ. ಸ್ಟ್ರಾಟಜಿ 2 ನೋಡಿದರೆ ವೇಟ್ ಫಾರ್ ಬ್ರೇಕ್ಔಟ್. ಇದು ಆಲ್ಮೋಸ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಫೇಕ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದನ್ ಬೇಕಾದ್ರೆ ನಾವು ಮಾಡಬಹುದು. ವೇಟ್ ಫಾರ್ ಬ್ರೇಕ್ಔಟ್. ಡೋಂಟ್ ಟ್ರೇಡ್ ಇನ್ಸೈಡ್ ರೇಂಜ್. ಅಂದ್ರೆ ರೇಂಜ್ ಅಲ್ಲಿ ನಾವು ಯಾವುದೇ ತರ ಟ್ರೇಡ್ ನು ಪ್ಲೇಸ್ ಮಾಡಲ್ಲ. ರೇಂಜ್ ಅಂದ್ರೆ ನಿಮಗೆ ಗೊತ್ತಲ್ವಾ, ಮಾರ್ಕೆಟಿಂಗ್ ಹೋಗಿ ಬರೋದನ್ನೇ ನಾವು ರೇಂಜ್ ಅಂತ ಕರೆಯೋದು. ಓಕೆ, ಈ ರೇಂಜ್ ಅಲ್ಲಿ ನೀವು ಯಾವುದೇ ತರ ಟ್ರೇಡ್ ನು ಪ್ಲೇಸ್ ಮಾಡಲ್ಲ. ವೇಟ್ ಫಾರ್ ಸ್ಟ್ರಾಂಗ್ ಬ್ರೇಕ್ಔಟ್. ಒಂದಲ್ಲ, ಇದು ಕೆಳಗಡೆ ಬ್ರೇಕ್ಔಟ್ ಆಗ್ಬೇಕು, ಇಲ್ಲ ಅಂತಂದ್ರೆ ಇದು ಮೇಲ್ಗಡೆ ಬ್ರೇಕ್ಔಟ್ ಆಗ್ಬೇಕು. ಈ ತರ ಬ್ರೇಕ್ ಆಯ್ತೈತೆ ಅಂದ್ರೆ ನಾವು ಅದನ್ನ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಕನ್ಫರ್ಮ್ ಡೈರೆಕ್ಷನ್. ಇದು ಒಂದ್ಸಲ ಬ್ರೇಕ್ಔಟ್ ಆದ್ಮೇಲೆ ಇದೇನಾದ್ರು ಪುಲ್ ಬ್ಯಾಕ್ ಆಗಿ ಮತ್ತೆ ಹಿಂಗ್ ಹೋಯ್ತೈತೆ ಅಂದಾಗ ನಮಗೆ ಕನ್ಫರ್ಮ್ ಆಯ್ತದೆ, ಅವಾಗ ನಾವು ಟ್ರೇಡ್ ನ ಪ್ಲೇಸ್ ಮಾಡ್ಬೋದು. ದೆನ್ ಟ್ರೇಡಿಂಗ್ ವ್ಯೂ ಅಲ್ಲಿ ಇದರದ್ದು ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ಮಾರ್ಕೆಟ್ ನೋಡಿ, ಫಸ್ಟ್ ಸ್ಟ್ರಾಟಜಿ ಹೇಳಿದ್ದೆ ಏನು ಅಂತ ಹೇಳಿ, ಸೆಲ್ ಎಟ್ ಟಾಪ್. ಇಲ್ಲಿಂದ ಸೆಲ್ ಮಾಡ್ತೀರಾ, ಅದೇ ತರ ಇಲ್ಲಿಂದ ಬೈ ಎಟ್ ಬಾಟಮ್, ಇಲ್ಲಿಂದ ಬೈ ಮಾಡ್ತೀರಾ. ಸೊ ಮತ್ತೆ ಇಲ್ಲಿ ಹೋದಾಗ ಸೆಲ್ ಮಾಡ್ತೀರಾ, ಇಲ್ಲಿ ಬಂದಾಗ ಬೈ ಮಾಡ್ತೀರಾ. ಅಂದ್ರೆ ಒಂದು ಟ್ರೇಡ್ ಇಲ್ಲಿ ಸೆಲ್ ಮಾಡಿದಿರಾ ಅನ್ಕೊಳ್ಳಿ, ಇಲ್ಲಿ ಪ್ರಾಫಿಟ್ ಆಯ್ತು. ಇಲ್ಲಿ ಮತ್ತೆ ಬೈ ಮಾಡ್ತೀರಾ, ಇಲ್ಲಿಗೆ ಹೋದಂಗೆ ಮತ್ತೆ ಪ್ರಾಫಿಟ್ ಆಯ್ತು. ಮತ್ತೆ ಇಲ್ಲಿಂದ ಸೆಲ್ ಮಾಡ್ತೀರಾ, ಅಲ್ಲಿಂದ ಇಲ್ಲಿಗೆ ಬಂದಾಗ ಮತ್ತೆ ಪ್ರಾಫಿಟ್ ಆಯ್ತು. ಮತ್ತೆ ಇಲ್ಲಿಂದ ಬೈ ಮಾಡ್ತೀರಾ, ಇಲ್ಲಿಗೆ ಹೋದಾಗ ಪ್ರಾಫಿಟ್ ಆಯ್ತು. ಸೊ ಈ ತರ ಸ್ಟ್ರಾಟಜಿನೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೋಡಿ, ಈ ತರ ವೆಯ್ಟ್ ಮಾಡಿ, ಇದು ಸ್ಟ್ರಾಂಗ್ ಆಗಿ ಈ ಸಪೋರ್ಟ್ ನ ಅಲ್ಲ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂತು. ಓಕೆನಾ? ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲಿ ಬಂತು. ಇಲ್ಲಿ ಬಂದಾದ್ಮೇಲೆ ಬೇಕಾದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ಬೇಕಾದ್ರೆ ನೀವು ಎಂಟ್ರಿ ಆಗ್ಬೋದು. ಸೊ ಅವಾಗ ನಿಮಗೆ ಟಾರ್ಗೆಟ್ ಅನ್ನೋದು ಸಿಗುತ್ತೆ. ಇದನ್ನೇ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಕ್ ಹೋಗ್ಬೇಡಿ, ಯಾಕಂತಂದ್ರೆ ನಿಮಗೆ ಇದೆಲ್ಲ ಜಸ್ಟ್ ಬೇಸಿಕ್ಸ್. ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಗಳು ಈ ತರ ಎಲ್ಲ ವರ್ಕ್ ಆಗುತ್ತೆ, ಈ ತರ ಎಲ್ಲ ಟ್ರೇಡ್ ತಗೋಬಹುದು ಅಂತ. ಬಟ್ ಒಂದು ಪರ್ಫೆಕ್ಟ್ ಸ್ಟ್ರಾಟಜಿ ಅನ್ನೋದು ನಿಮಗೆ ಕೊನೆಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇದು ಇಲ್ಲಿ ಏನೇನ್ ಹೇಳ್ತೀನಿ, ಇದು ಯಾವುದು ನಿಮಗೆ ಕಂಪ್ಲೀಟ್ ಆಗಿ 100% ವರ್ಕ್ ಆಗಲ್ಲ, ಜಸ್ಟ್ ಬೇಸಿಕ್ ಅಷ್ಟೇ. ಓಕೆನಾ?
ಪ್ರೋ ಟಿಪ್ಸ್ ನೋಡಿದರೆ ಅವಾಯ್ಡ್ ಟ್ರೇಡಿಂಗ್ ಇನ್ ಮಿಡಲ್ ಆಫ್ ದಿ ರೇಂಜ್. ಯಾವತ್ತು ರೇಂಜ್ ಮಧ್ಯೆ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯೂಸ್ ಸ್ಮಾಲ್ ಲಾಟ್ ಸೈಜ್. ನೀವೇನಾದ್ರು ರೇಂಜ್ ಮಧ್ಯೆ ಟ್ರೇಡ್ ತಗೋತೀರಾ ಅಂತಂದ್ರೆ ಯಾವತ್ತು ಸ್ಮಾಲ್ ಲಾಟ್ ಸೈಜ್ ಗಳು ತಗೊಳ್ಳಿ. ಲಾಟ್ ಸೈಜ್ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಬೋದು. ಬಿ ಪೇಷಂಟ್. ಯಾವತ್ತು ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಯಾವುದೇ ಎಂಟ್ರೀಸ್ ತಗೊಳ್ಳೋದಾದ್ರು. ಬೆಸ್ಟ್ ಟ್ರೇಡರ್ಸ್ ವೆಯ್ಟ್ ಮೋರ್ ಟ್ರೇಡ್ ಲೆಸ್. ಅಂದ್ರೆ ಬೆಸ್ಟ್ ಟ್ರೇಡರ್ಸ್ ಆಗಿರೋರು ಯಾವತ್ತೂ ತುಂಬಾ ವೆಯ್ಟ್ ಮಾಡ್ತಾರೆ, ಬಟ್ ಲೆಸ್ ಟ್ರೇಡ್ಸ್ ನ ತಗೋತಾರೆ. ಅಂದ್ರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಓಕೆನಾ. ಗೋಲ್ಡನ್ ರೂಲ್ ನೋಡಿದರೆ ನೋ ಟ್ರೆಂಡ್ ಈಕ್ವಲ್ ಟು ನೋ ಟ್ರೇಡ್ ಫಾರ್ ಬಿಗಿನರ್ಸ್. ಅಂದ್ರೆ ನಿಮಗೆ ಟ್ರೆಂಡ್ ಏನಾದ್ರು ಕಾಣಿಸ್ತಿಲ್ಲ ಅಂತಂದ್ರೆ ನೀವು ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಬಿಗಿನರ್ಸ್ ಅದು. ಒನ್ಸ್ ನೀವು ಇದೆಲ್ಲ ಅರ್ಥ ಆದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ಪ್ಲೇಸ್ ಅಲ್ಲಿ ಬೈ ಮಾಡಿದ್ರೆ ಮೇಲಕ್ಕೆ ಹೋಯ್ತಾನೆ, ಯಾವ ಪ್ಲೇಸ್ ಅಲ್ಲಿ ಸೆಲ್ ಮಾಡಿದ್ರೆ ಕೆಳಗಡೆ ಬೀಳ್ತಾನೆ. ಓಕೆನಾ. ಸೈಡ್ ವೇಸ್ ವರ್ಸಸ್ ಟ್ರೆಂಡ್, ಇದೆರಡರದ್ದು ಕಂಪ್ಯಾರಿಸನ್ ನೋಡೋಣ. ಸೈಡ್ ವೇಸ್ ಮತ್ತು ವರ್ಸಸ್ ಮತ್ತೆ ಟ್ರೆಂಡ್. ಸೈಡ್ ವೇಸ್ ಅಲ್ಲಿ ನೋ ಡೈರೆಕ್ಷನ್, ನಮ್ಗೆ ಯಾವುದೇ ತರ ಡೈರೆಕ್ಷನ್ ಇರಲ್ಲ. ಅದೇ ಟ್ರೆಂಡ್ ಅಲ್ಲಿ ಕ್ಲಿಯರ್ ಡೈರೆಕ್ಷನ್ ಇರುತ್ತೆ. ಅದೇ ತರ ಸೈಡ್ ವೇಸ್ ರಿಸ್ಕಿ ಆಗಿರುತ್ತೆ, ಅದೇ ಟ್ರೆಂಡ್ ಅಲ್ಲಿ ಸೇಫರ್ ಆಗಿರುತ್ತೆ. ಅದೇ ತರ ಸೈಡ್ ವೇಸ್ ಅಲ್ಲಿ ಫೇಕ್ ಸಿಗ್ನಲ್ಸ್ ಆಗಿರುತ್ತೆ, ಅಂದ್ರೆ ಫೇಕ್ ಔಟ್ಸ್ ಆಗಿರುತ್ತೆ. ಅದೇ ಟ್ರೆಂಡ್ ಅಲ್ಲಿ ಕ್ಲಿಯರ್ ಮೂವ್ಸ್ ಆಗಿರುತ್ತೆ. ನಮಗೆ ಪಕ್ಕ ಐಡೆಂಟಿಫೈ ಮಾಡ್ಬೋದು ಮಾರ್ಕೆಟಿಂಗ್ ಹೋಯ್ತಾನೆ ಅಂತ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ ಇವತ್ತು ಏನೇನ್ ತಿಳ್ಕೊಂಡ ಅಂತಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಈಕ್ವಲ್ ಟು ಲೋ ಕ್ಲಾರಿಟಿ, ಅಂದ್ರೆ ನಮಗೆ ಅಲ್ಲಿ ಕ್ಲಾರಿಟಿ ಅನ್ನೋದು ಸಿಗಲ್ಲ ಅಂತ ಗೊತ್ತಾಯ್ತು. ಹಾಗೆ ಬೆಸ್ಟ್ ಮೂವ್ ಈಕ್ವಲ್ ಟು ವೆಯ್ಟ್ ಆರ್ ಟ್ರೇಡ್ ಸ್ಮಾರ್ಟ್ ರೇಂಜ್. ಬೆಸ್ಟ್ ಮೂವ್ ಏನಾದ್ರು ಬಂದ್ರೆ ನಾವು ಅಲ್ಲಿ ವೆಯ್ಟ್ ಮಾಡಿ ಸ್ಮಾರ್ಟ್ ಆಗಿ ಆ ರೇಂಜ್ ಅಲ್ಲಿ ಒಂದು ಟ್ರೇಡ್ ನ ಪ್ಲೇಸ್ ಮಾಡ್ಬೋದು. ಓಕೆನಾ. ಅವಾಯ್ಡ್ ದಿಸ್, ಸೇವ್ ಯುವರ್ ಕ್ಯಾಪಿಟಲ್. ನೀವೇನಾದ್ರು ಇದೆರಡನ್ನು ಅವಾಯ್ಡ್ ಮಾಡ್ಕೊಂಡ್ರೆ, ಸೈಡ್ ವೇಸ್ ಮಾರ್ಕೆಟ್ ನ ಅವಾಯ್ಡ್ ಮಾಡ್ಕೊಂಡು ಅದೇ ತರ ವೆಯ್ಟ್ ಮಾಡಿ ಒಂದು ಟ್ರೇಡ್ ನ ಸ್ಮಾರ್ಟ್ ರೇಂಜ್ ಅಲ್ಲಿ ನೋಡ್ಕೊಂಡು ಟ್ರೇಡ್ ಪ್ಲೇಸ್ ಮಾಡ್ತೀರಾ ಅಂತಂದ್ರೆ ನೀವು ನಿಮ್ಮ ಕ್ಯಾಪಿಟಲ್ ನ ಸೇವ್ ಮಾಡ್ಕೋಬಹುದು. ಓಕೆ, ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನ್ ಮತ್ತೆ ನಿಮ್ಮ ಡೆಡಿಕೇಶನ್ ಇಲ್ಲ ಅಂತಂದ್ರೆ ಇಲ್ಲಿ 100% ನೀವು ಫೇಲ್ ಅನ್ನೋದಾಗ್ತೀರಾ. ಸೊ ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತಿಂದನೇ ಫಾಲೋ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ. ಈ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮಗೂ ಏನಾದ್ರು ಟ್ರೇಡಿಂಗ್ ಕಲಿಬೇಕು ಅಂತಂದ್ರೆ ಇವಾಗ ಇಲ್ಲಿಂದಾನೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ರತಿಯೊಂದು ವಿಡಿಯೋಸ್ ಅಲ್ಲಿದೆ. ಇಲ್ಲ ಕೋರ್ಸ್ ಅಂತಾನೆ ಒಂದು ಸೆಕ್ಷನ್ ಇದೆ, ಅಲ್ಲೋಗಿ ನೋಡ್ಬೋದು. ನಿಮಗೆ A to Z ಫಾರೆಕ್ಸ್ ಅಲ್ಲಿ ಸಿಗುತ್ತೆ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ನೀವು ಅಲ್ಲಿ ಪ್ರತಿಯೊಂದನ್ನು ನೀವು ಕಲಿಬಹುದು. ಓಕೆನಾ. ಇದು ಯಾರು ಹೊಸದಾಗಿ ವಿಡಿಯೋ ನೋಡ್ತಿರೋರು ಹೋಗಿ ಆ ಪ್ಲೇ ಲಿಸ್ಟ್ ಒಂದ್ಸಲ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಯಾರ್ಯಾರು ಇಲ್ಲಿ ಗಂಟೆ ಕಂಪ್ಲೀಟ್ ಮಾಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಮೆಸೇಜ್ ಹಾಕಿ. ಹಾಗೆ ಮೆಸೇಜ್ ಮೀನ್ಸ್ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆನಾ. ಥ್ಯಾಂಕ್ ಯು.